ಇದು ಪಕ್ಕ 420 ಸ್ಟೋರಿ. ಆತ ನಮ್ಮದು ಕನಸು ಕ್ರಿಯೇಷನ್ ಅಂತ ಜನರಲ್ಲಿ ಕಲರ್ ಕನಸನ್ನ ಬಿತ್ತಿದ್ದ. ನನ್ನ ಪ್ಲಾನ್ ಕೇಳಿದ್ರೆ 3 ಕಾಸಿನ ಕೆಲಸನೂ ಇಲ್ಲದೆ ತಿಂಗಳಿಗೆ ಸಾವಿರ ಗಳಿಸಬಹುದು ಅಂತ ಪುಂಗಿ ಓದಿದ್ದ. ಬಿಟ್ಟಿಯಾಗಿ ಹಣ ಬರುತ್ತೆ ಅಂತ ಜನ ಕೂಡ ಬಾಯ್ ಬಿಟ್ಕೊಂಡು ಅವನ ಹಿಂದೆ ಹೋಗಿದ್ರು. ಆದ್ರೀಗ ಎಲ್ರಿಗೂ ಮುಟ್ಟಿ ನೋಡ್ಕೊಳ್ಳೋ ಹಾಗೆ ನಾಮ ಬಿತ್ತಿದೆ. ಈ ಫೋಟೋದಲ್ಲಿರುವ ಆಸಾಮಿ ವೀರೇಂದ್ರ ಶರ್ಮಾ. ಈತನ ಮೈಂಡ್ ಅದೆಷ್ಟು ಕ್ರಿಯೇಟಿವ್ ಅಂದ್ರೆ ಜನರಿಗೆ ನೈಸಾಗಿ ಪಂಗನಾಮ ಹಾಕೋದ್ರಲ್ಲಿ ಇವನು ಪಂಟ್ರು. ಇವನ ಮಾಸ್ಟರ್ ಪ್ಲಾನ್ ಬಲಿಗೆ ಬಿದ್ದ ಜನ ಕಂಗಾಲಾಗಿ ಹೋಗಿದ್ದಾರೆ. ಸ್ಟಿಕ್ಕರ್ ಅಂಟಿಸಿಕೊಂಡು ಕಾರು ಓಡಿಸಿ ಹಣ ಗಳಿಸಿ, ಚಾಲಕರಿಗೆ ಚಾಲಾಕಿ ತೊಡಿಸಿದ ಕಲರ್ಫುಲ್ ಟೋಪಿ, ಕೆಲ ವರ್ಷಗಳಿಂದ ತುಮಕೂರಲ್ಲಿ ನನಸು ಕ್ರಿಯೇಷನ್ ಅನ್ನೋ ಸಂಸ್ಥೆ ಆರಂಭಿಸಿದ್ದ ವೀರೇಂದ್ರ ಜಿಲ್ಲೆಯ ಜನರಿಗೆ ಮಸ್ತ್ ಟೋಪಿ ಹಾಕಿದ್ದಾನೆ. ಸರ್, ನಿಮ್ ಕಾರ್ ಮೇಲೆ ನನ್ನ ಸಂಸ್ಥೆಯ ಜಾಹೀರಾತು ಅಂಟಿಸಿಕೊಂಡು ಓಡಿಸಿದ್ರೆ ನಿಮಗೆ ಪ್ರತಿ ತಿಂಗಳು 8,500 ರೂಪಾಯಿ ಕೊಡ್ತೀನಿ. ಆದ್ರೆ ನೀವು ಜಸ್ಟ್ 25,000 ರೂಪಾಯಿ ಠೇವಣಿ ಕಟ್ಟಬೇಕು ಅಂತ ಪೂಸಿ ಹೊಡೆದಿದ್ದ. ಅರೆ, ಒಂದ್ಸಾರಿ ಹಣ ಕಟ್ಟಿದ್ರೆ ಪ್ರತಿ ತಿಂಗಳು ಕೈ ತುಂಬಾ ಕಾಸು ಬರುತ್ತೆ ಅಂತ ಜನ ಇವನ ಕೈಗೆ ದುಡ್ಡು ಕೊಟ್ಟಿದ್ದರು. ಎಲ್ಲರ ಹಣವನ್ನ ಒಟ್ಟುಗೂಡಿಸಿಕೊಂಡ ಶರ್ಮಾ ಜೂಟ್ ಹೇಳಿದ್ದ. ಕಾರಿಗೆ 50,000 ರೂಪಾಯಿ ಕೊಟ್ಟು ಅಡ್ವರ್ಟೈಸ್ಮೆಂಟ್ ಹಾಕ್ಸಿದ್ರೆ 8,000 ರೂಪಾಯಿ ಬರುತ್ತೆ ಅಂತ ಬಿಟ್ಟು ಅದಕ್ಕೆ ನಾವೆಲ್ಲ ಸುಮಾರು ನಮ್ಮ ಹಳ್ಳಿಯಿಂದ ಬಂದು ಹಾಕಿದ್ವಿ. ಮತ್ತು ಒಂದೊಂದು ತಿಂಗಳಿಗೆ 8,000 ರೂಪಾಯಿ ಕೊಡ್ತೀವಿ ಅಂತ ಬಿಟ್ಟು ಇವರು ಮೋಸ ಮಾಡಿದ್ದಾರೆ. ಈ 50,000 ರೂಪಾಯಿ ನಾವು ಕೊಟ್ಟಿರೋ ದುಡ್ಡು ನಮಗೆ ಕೊಡ್ರಿ ಅಂತಲೂ ಅವಾಗ 8 ತಿಂಗಳಾಯ್ತಲೆ. 8 ತಿಂಗಳಲ್ಲಿ ಆಫೀಸು ಬಂದ್ ಮಾಡ್ಕೊಂಡು ಹೋಗಿರೋನು ಎಲ್ಲಿದ್ದಾನೆ ಏನು ಅಂತಂದು ಗೊತ್ತಿಲ್ಲ. ಸುಮಾರು ಈ ಥರ 300-400 ಜನಕ್ಕೆ 50,000 ರೂಪಾಯಿ ವಸೂಲಿ ಮಾಡಿಕೊಂಡು ಹೋಗಿದ್ದಾನೆ. ಇನ್ನು ಜನರಿಗೆ ನಂಬಿಕೆ ಬರಲಿ ಅಂತ ಕೆಲವರಿಗೆ ತಿಂಗಳು ಹಣ ಕೊಟ್ಟಿದ್ದ ಶರ್ಮಾ ಕೋಟ್ಯಾಂತರ ರೂಪಾಯಿ ಸಂಗ್ರಹಿಸಿ ಎಸ್ಕೇಪ್ ಆಗಿದ್ದ. ಮಾವಂದಿರ ಮನೆಗೆ ಬಂದು ಸಿಕ್ಕಿಬಿದ್ದ ಅಳಿಯ. ಮೋಸಗಾರನಿಗೆ ಮುಳುವಾಯ್ತು ಪತ್ನಿಯರ ಪ್ರೀತಿ. ಮೂಲತಃ ರಾಜಸ್ಥಾನದವನಾದ ವೀರೇಂದ್ರ ಚಿಕ್ಕನಾಯಕನಹಳ್ಳಿ ತಾಲೂಕಿನ ತಿಮ್ಮಹಳ್ಳಿ ಹಾಗೂ ಲಕ್ಕೇನಹಳ್ಳಿಯಲ್ಲಿ ಒಂದೊಂದು ಮದುವೆಯಾಗಿದ್ದ. ಅಲ್ಲದೆ ಗ್ರಾಮಗಳಲ್ಲಿ ಜಮೀನು ಸಹ ಖರೀದಿಸಿದ್ದ. ಆದ್ರೆ ಹಣ ದೋಚಿಕೊಂಡು ಹೋಗಿದ್ದ ಶರ್ಮಾನನ್ನ ಪತ್ನಿಯರ ಮೇಲಿನ ಪ್ರೀತಿ ಪುನಃ ಊರಿಗೆ ಕರೆಯಿಸಿದೆ. ಇದನ್ನ ತಿಳಿದ ಸಾರ್ವಜನಿಕರು ವೀರೇಂದ್ರನಿಗೆ ಬಿಸಿ ಕಜ್ಜಾಯ ನೀಡಿ ಪೊಲೀಸರಿಗೆ ಒಪ್ಪಿಸಿದ್ದಾರೆ. 50,000 ರೂಪಾಯಿ ಆಕ್ಸಿಡೆಂಟ್ 8,000 ರೂಪಾಯಿ ನಂಗೆ ಕೊಡ್ತೀವಿ ಅಂತಂತವ ಅವಾಗ ಹುಡುಕ್ತೀವಿ ನೋಡೋಣ ಅಂತಂತಂದರು. ಈಗ ತಿರ್ಗಾ ಸಿಕ್ಕಿರಲಿಲ್ಲ ಪಾರ್ಟಿ. ಇವತ್ತು ತಿಮ್ಮನಹಳ್ಳಿಯಲ್ಲಿ ಅವನು ಮದುವೆ ಆಗಿರೋದು, ಇಬ್ಬರನ್ನ ಮದುವೆ ಇರೋದು ತಿಮ್ಮನಹಳ್ಳಿಯಲ್ಲಿ ಅವ್ರ ಮಾವರ ಮನೆಗೆ ಬಂದಾರೆ ಅಂತಂತಲ್ವೇ ಸ್ಟೇಷನ್ನರು ಹೋಗಿ ಕರ್ಕೊಂಬಂದಾಗ ನಮ್ಗೆ ಹಂಗೆ ಗೊತ್ತಾಯ್ತು ಇವರು ಹಿಂಗೆ ಸ್ಟಿಕ್ಕರ್ ಹಾಕಿರೋರು ಬಂದ. ಸದ್ಯ ಈತನನ್ನ ಬಂಧಿಸಿರೋ ತುಮಕೂರು ನಗರ ಠಾಣೆ ಪೊಲೀಸರು ತನಿಖೆ ಆರಂಭಿಸಿದ್ದಾರೆ. ಇವನೊಬ್ಬ ಅಂತಾರಾಜ್ಯ ವಂಚಕನಾಗಿದ್ದು ಇನ್ನೂ ಅದೆಷ್ಟು ಅಮಾಯಕರಿಗೆ ದ್ರೋಹ ಮಾಡಿದ್ದಾನೋ ಗೊತ್ತಿಲ್ಲ. ಒಟ್ನಲ್ಲಿ ಶ್ರಮ ಪಡದೆ ಹಣ ಗಳಿಸೋಕೆ ಮುಂದಾಗೋ ಜನಕ್ಕೆ ಇದೊಂದು ಪಾಠವಾಗಿದೆ. ಮಹೇಶ್, TV9 ತುಮಕೂರು.